ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದಲ್ಲಿ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು, ಏಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನೂ ಹೊಂದುವನು. ಆಮೆನ್. ಹೌದು ಪ್ರಿಯ ದೇವ ಜನರೇ, ಯೇಸು ಕ್ರಿಸ್ತನು ದೇವರ ಮಕ್ಕಳಿಗೆ ಅಮೋಘವಾಗಿರುವ ಈ ವಾಗ್ದಾನಗಳನ್ನು ಕೊಟ್ಟಿದ್ದಾನೆ. ಏಕೆಂದರೆ ಇವುಗಳ ಪರ್ವತ ಪ್ರಸಂಗದ ವಿಷಯಗಳಿಗೆ ಅನುಸಾರವಾಗಿದ್ದು ಯಾವ ಒಳ್ಳೆಯ ಕಾರ್ಯಗಳನ್ನು ನಾವು ಬೇಡಬೇಕೋ ಮತ್ತು ತವಕಿಸಬೇಕೋ ಎಂಬುದನ್ನು ಈಗಾಗಲೇ ನಾವು ಹೇಳಿದ್ದೇವೆ. ಪ್ರಿಯ ದೇವಜನರೇ, ಒಂದಾನೊಂದು ದಿನದಲ್ಲಿ ಯೋನನೆಂಬ ಪ್ರವಾದಿಯೂ ಸಹ ತಂದೆಯಾದ ಯೆಹೋವನನ್ನು ಹೀಗೆ ಬೇಡುತ್ತಾನೆ. ಯೋನನು ಆ ಮೀನಿನ ಹೊಟ್ಟೆಯ ಒಳಗೆ ಇದ್ದುಕೊಂಡು ತನ್ನ ದೇವರಾದ ಯೆಹೋವನಿಗೆ ಹೀಗೆ ಪ್ರಾರ್ಥನೆ ಮಾಡಿದನು, ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆ ಇಟ್ಟೆನು, ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು. ಪಾತಾಳದ ಗರ್ಭದೊಳಗಿಂದ ಕೂಗಿಕೊಂಡೆನು, ಆಹಾ ನನ್ನ ಧ್ವನಿಯನ್ನು ಲಾಲಿಸಿದ್ದಿ, ನನ್ನನ್ನು ಸಮುದ್ರದ ಉದಾರದಲ್ಲಿ ಆಗಾಧ ಸ್ಥಳದಲ್ಲಿ ಎಸೆದು ಬಿಟ್ಟೀಯಲ್ಲ. ಪ್ರವಾಹವು ನನ್ನನ್ನು ಸುತ್ತಿಕೊಂಡಿತು, ಆದರೆ ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ಯೆಹೋವನು ಮೀನಿಗೆ ಅಪ್ಪಣೆ ಮಾಡಲು ಅದು ಯೋನನನ್ನು ಒಣ ನೆಲದಲ್ಲಿ ಕಾರಿಬಿಟ್ಟಿತು. ಆಮೆನ್. ಹೌದು ಪ್ರಿಯ ದೇವ ಜನರೇ, ನಾವು ಬೇಡಿಕೊಳ್ಳುವಂಥದ್ದು ನಮಗೆ ಒಳ್ಳೆಯದಲ್ಲ ಎಂಬುದಾಗಿ ಗೊತ್ತಿದ್ದರೂ ನಾವು ಬೇಡಿಕೊಂಡ ಕಾರಣ ದೇವರು ನಮಗೆ ಅದನ್ನು ಒದಗಿಸುತ್ತಾನೆ ಎಂಬ ಹುಸಿಯಾದ ವಾಗ್ದಾನವನ್ನು ಸತ್ಯವೇದವು ಕೊಡುವುದಿಲ್ಲ. ಆತನ ಬೋಧನೆಗನುಸಾರ ಜೀವಿಸಲು ನಮ್ಮನ್ನು ಬಲಪಡಿಸುವಂತೆ ಕಾರ್ಯಗಳನ್ನು ನಾವು ಬೇಡಿಕೊಳ್ಳಬೇಕು. ಪ್ರಿಯ ದೇವಜನರೇ, ದೇವರ ಕೃಪೆಯು ನಿರಂತರವಾದ ಪೂರೈಕೆ ಮತ್ತು ಪವಿತ್ರಾತ್ಮನ ಶಕ್ತಿ, ಶುದ್ಧವಾಗಿರುವ ಅಭೇದ ಹೃದಯ ಇತ್ಯಾದಿಗಳು ನಮ್ಮಲ್ಲಿರಬೇಕು. ಆಗ ನೀವು ಹುಡುಕಿರಿ ಮತ್ತು ತಟ್ಟಿರಿ ಪದಗಳ ಪ್ರಾರ್ಥನೆಯಲ್ಲಿ ದೀರ್ಘ ಪ್ರಯತ್ನ ಇರಬೇಕೆಂದು ಸೂಚಿಸುತ್ತಾವೆ. ನಮಗೆ ಸಿಗುವ ತನಕ ನಾವು ಹುಡುಕುತ್ತಿರಬೇಕು. ದೇವರು ಬಾಗಿಲನ್ನು ತೆರೆಯುವ ತನಕ ತಟ್ಟುತ್ತಿರಬೇಕು. ನಮಗೆ ಬೇಕಾದವುಗಳನ್ನು ನಾವು ಮಾನವರಿಂದ ಬೇಡಿಕೊಳ್ಳಬೇಕೆಂದು ಈ ವಾಕ್ಯಗಳು ನಮಗೆ ಕಲಿಸುವುದಿಲ್ಲ. ಆದರೆ ಇದಕ್ಕೆ ವಿರುದ್ಧವಾದದ್ದನ್ನು ನೋಡಬಹುದಾಗಿದೆ. ನಾವು ಸದಾಕಾಲವೂ ದೇವರನ್ನು ಬೇಡಿಕೊಳ್ಳುತ್ತಾ ಇರಬೇಕು. ಆತನು ನಮ್ಮ ಕೂಗನ್ನು ಕೇಳಿ ನಮಗೆ ಸದುತ್ತರವನ್ನು ದಯಪಾಲಿಸಿ ನಮ್ಮಲ್ಲಿರುವ ಇಕ್ಕಟ್ಟು, ಸಂಕಟ, ಬಾಧೆ ಎಲ್ಲವುಗಳನ್ನು ನೀಗಿಸಿ ಆತನು ನಮ್ಮನ್ನು ಉನ್ನತ ಸ್ಥಾನದಲ್ಲಿ ನಿಲ್ಲಿಸುವವನಾಗಿದ್ದಾನೆ. ಆಮೆನ್.